ಕಲಿಯುವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಗುಂಡಿವನು ಕನ್ನಡ ನಾಡಿನ ಕಲಿಯುವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಗುಂಡಿವನು ಹೆಜ್ಜೆ ಇಟ್ಟರೆ ಶ್ರೀಕಾರ ನುಡಿಯಲಿ ನ್ಯಾಯದ ಓಂಕಾರ ದುಷ್ಟರ ಮೆಟ್ಟಲು ನೀ ಬಾರ ಹುಬ್ಬಳ್ಳಿ ಕಂಡು ನೀ ಗಂಭೀರ. ಸರ್, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ. ಕೀಪ್ ಇಟ್. ಸರ್, ಟೀ ಹೇಳಿ. ಅಜಯ್ ಕುಮಾರ್ ಹಿಯರ್. ಅಜಯ್, ಐಜಿ ಹಿರೇಮಠ ಹಿಯರ್. ಸರ್, ಕಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಈಗಲೇ ಹೊರಟೆ ಸರ್. ಸುಶೀಲ್ ಸರ್, ಇಳಿರಿ. ಸರ ಗಾಡಿ ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ಸರ? ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ ಅಂತ ಬನ್ನಿ. ಅಲ್ಲ ಸರ್, ಅಲ್ಲಿ ಕಮ್ಯುನಿಪೇಟಲ್ ಗಲಾಟೆ ನಡೀತಾ ಇದೆ. ನೀವು ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳಬೇಕು, ಹೊಟ್ಟೆ ಹಸಿದಾಗ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು? 1:30 ಸರ್. ಊಟ ಮಾಡೋ ಟೈಮ್ ತಾನೆ? ಊಟ ಮಾಡೋ ಟೈಮ್ ಊಟ ಮಾಡ್ರಯ್ಯ, ಬನ್ನಿ. 2 ಬಿರಿಯಾನಿನಾ? ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಅಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. 4 ಬಿರಿಯಾನಿ. ಸರಿ ಸರ್, 4 ಬಿರಿಯಾನಿ. ಕೂತ್ಕೊಳ್ಳಿ. ಮೊದ್ಲಲ್ಲಿಡು. ಅದ್ಯಾಕೆ ಹರಳೆಣ್ಣೆ ಕೊಡ್ದಂಗಿದೆ ಮಕ್ಕ? ತಿನ್ನಿ, ಬಿಸಿ ಇರ್ಬೇಕಾರೆ. ಏನು ಶಿವ ಇದು? ಸುಮ್ಮನ್ ತಿನ್ನೋ ಮಾರ, ಯಾಕೆ ತಲಿ ತಿಂತಿ? ಚೆನ್ನಾಗಿದಲ್ಲ? ಹ್ಞೂನ್ರಿ ಸಾಹೇಬ್ರ. ಇಲ್ಲಿ ತಲೆ ಮಾಂಸ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಿನ್ನಿ. ಸಾಹೇಬ್ರ ತಿನ್ರಿ, ನಮ್ ಡಿಪಾರ್ಟ್ಮೆಂಟ್ ತುಂಬಾ ಜನಕ್ಕೆ ಅದೊಂದೇ ಕಮ್ಮಿ ಇರೋದು. ಕಪಾಲೆ ಸರ್, 2 ತಲೆ ಮಾಂಸ ತಗೊಂಬ. ಸಾಹೇಬ್ರಿಗೆ ತಲೆ ಮಾಂಸ. ಕಮರಿಪೇಟೆಲ್ ಗಲಾಟೆ ನಡೀತಾ ಇದೆ. ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗೆ ಬನ್ನಿ. ಲೈನಿಗೆ ಬನ್ನಿ, ಅಜಯ್ ಕುಮಾರ್ ಸರ್ನಾಯಕ್. ಐ ರಿಪೀಟ್, ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗೆ ಬನ್ನಿ. ರಿಸೀವಿಂಗ್. ಟ್ರಾಫಿಕ್ ಜಾಮ್ ಆಗಿದೆ, ಆನ್ ದ ವೇ ಹೋಗ್ತಾ ಇದ್ವಿ. ಓವರ್ ಅಂಡ್ ಔಟ್. ನಿತಿನಿ, ಹೇ ಸರ್, 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 ಕಮರಿಪೇಟೆಗೆ ಬಂದಾಯ್ತು. ಎಲ್ಲ ಮುಗೀತಲ್ಲ, ಬಂದ್ರು ನೋಡ ಸಿನಿಮಾದವ್ರ ತರ. ಪೊಲೀಸ್ ಯಾವಾಗ್ಲೂ ಲೇಟಾಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟಾಗಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು, ಲಾಕಪ್, ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ, ಶಾಂತ ಮಲಗಿದಾರಲ್ಲ. ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್. ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ. ಏಯ್, ಹಾಕೊಳ್ಳಿ. ಈ ನನ್ ಮಕ್ಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರಾ? ಈಗ ನೋಡ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ. ಪುಟ್ಟಪ್ಪ, ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಮತ್ತಿನ್ನೇನ್ರಿ, ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣಾನಾದ್ರೂ ಉಳಿಸ್ಬೋದಿತ್ತ? ಈಗ 1 ಸೆಕೆಂಡ್ ಮುಂಚೆ ನಾನು ನಿನಗೆ ಕಪಾಳಕ್ಕೆ ಹೊಡಿತೀನಿ ಅಂತ ನಿನಗೆ ಗೊತ್ತಿತ್ತಾ? ಇಲ್ಲಲ್ಲ. ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯೋಕೋಲೆ ನಮಗೆ ಹೇಗೆ ಗೊತ್ತಾಗುತ್ತೆ? ಇನ್ ಕನ್ಸ ಬೀಳುತ್ತೆ ನಮ್ಗೆ. ಅಷ್ಟಕ್ಕವರೆಲ್ಲ ಯಾರು? ಬಾ ಮುಂದೆ ಬಾ, ನೋಡು. ಬಿದ್ದಿರೋರಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರಂತ? ಒಬ್ಬೊಬ್ಬರ ಮೇಲೆ 10 ಕೇಸ್ ಇದೆ. ಬದುಕಿದ್ರೆ 106 ಕೇಸ್ ಆಗ್ತಾ ಇತ್ತು. ನೀವುಗಳೇನ್ ಸಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ. ಕೆಲ್ಸಕ್ಕೆ ಹೋಗೋರು ಕೆಲಸ ಎಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರಾ ಮೈ ಮರೆತು. ರಸ್ತೆಯಲ್ಲಿ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸೋದು ನೋಡ್ತೀರಾ. ಕೊನೆಗೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ. ನಾಳೆ ನಿಮ್ಮನೆಯವ್ರಿಗೆ ಏನಾರಾದ್ರೆ
ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನು ಕೆಲಸ ಇಲ್ವಲ್ಲ. ಒಟ್ನಲ್ಲಿ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣನೋ ಹಾಗೆ ಎಲ್ಲಾದ್ರೂ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಟುಬಿಡ್ತೀರಾ. ಸುಶೀಲ್ ಸರ್. ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್. ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಈ ಪೇಷಂಟ್ ಕೇಸು ಬಹಳ ವಿಚಿತ್ರವಾಗಿದೆ. ಹೊಟ್ಟೆನಲ್ಲಿ ಅಷ್ಟೊಂದು ವಿಷ ಇದ್ದು ತಲೆಗೆ ಅಷ್ಟು ಪೆಟ್ಟು ಬಿದ್ದು ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಜಸ್ಟ್ ಎ ಮಿರಾಕಲ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದು ಒಂದೋ ಅವನು ಮೇಲಿಂದ ಕೆಳಗಡೆ ಬಿದ್ದಾಗ ಆಗಿರಬಹುದು, ಅಥವಾ ಯಾರಾದ್ರೂ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡೆದಾಗ ಆಗಿರಬಹುದು. ಇದರಿಂದ ಅವನಿಗೆ ಹಳೆದೆಲ್ಲ ಮರ್ತು ಹೋಗಿದೆ. ಸೊ ಅವನೀಗ ಅಮ್ನೀಶಿಯಾದಲ್ಲಿದ್ದಾನೆ. ಆತ ಮತ್ತೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಅಫ್ಕೋರ್ಸ್ ಹಿ ಕ್ಯಾನ್. ಆದ್ರೆ ಅದಕ್ಕೆ ಸತ್ತಿರೋ ಸೆಲ್ಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗೋ ತರ ಮಾಡಬೇಕು. ಅವನಿದ್ದ ಪರಿಸರ, ಅವನ ಜೊತೆಗಿದ್ದಂಥ ವ್ಯಕ್ತಿಗಳು, ಇದೆಲ್ಲದರ ಸಹಾಯದಿಂದ ಅವನ ನೆನಪು ಮತ್ತೆ ಮರುಕಳಿಸೋ ಹಾಗೆ ಮಾಡಬಹುದು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಅಮ್ನಿಷಿಯ ಪೇಷಂಟ್ಗೆ ಇಂಜೆಕ್ಷನ್ ಕೊಡಕ್ ಹೋದ್ರೆ ನಮ್ಮವ್ರನ್ನೆಲ್ಲ ಹೊಡೆದು ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಇಲ್ಲಿ ನೋಡಪ್ಪ, ಬಿಟ್ಬಿಡಪ್ಪ, ನಿಮಗೆ ರಕ್ತ ಬರ್ತಾ ಇದೆ, ಬ್ಲೀಡ್ ಆಗಬಾರ್ದು, ಬಿಡು. ಮಲಗಿಸಿ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ, ಮೆತ್ತಗಿಳಿಸಿ. ಬಿಡಿ. ಬಾಟಲ್ ಮೊದಲು ಬ್ಲಡ್ ಕ್ಲೀನ್ ಮಾಡಿ. ಇಲ್ಲೂ ಕ್ಲೀನ್ ಮಾಡಿ. ಓ ಮೈ ಗಾಡ್, ಬಹಳ ಬ್ಲೀಡ್ ಆಗಿದೆ. ಸಿಸ್ಟರ್, ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕ್ ಹೋಗಿ 2 ಬಾಟಲ್ AB ನೆಗೆಟಿವ್ ಬ್ಲಡ್ ತಗೊಂಬನ್ನಿ. ಓಕೆ ಸರ್. ಸರ್, AB ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಓ, ಬೇರೆ ಕಡೆ ಟ್ರೈ ಮಾಡಬೇಕಾಗಿತ್ತು. ಇಲ್ಲೂ ಸಿಗ್ತಿಲ್ಲ ಸರ್. ಓ ಗಾಡ್. ಒಂದ್ ಕೆಲಸ ಮಾಡಿ, ಎಲ್ಲ ಮೀಡಿಯಾ ಮುಖಾಂತರ ಅನೌನ್ಸ್ಮೆಂಟ್ ಕೊಡಿಸಿ. ಯಾರೇ ಡೋನರ್ಸ್ ಇದ್ರು ತಕ್ಷಣ ನಮ್ಮ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಮ್ ಆನ್, ಬಿ ಕ್ವಿಕ್ ಪ್ಲೀಸ್. ಇದು ಮನೇಲಿ ನಿಮ್ಮ ಅಜ್ಜಿ ಮೊಸರನ್ನ ತಿನ್ನು, ಮಜ್ಜಿಗೆ ಹುಳಿ ತಿನ್ನು ಅಂದ್ರೆ ಸಂಕಷ್ಟಿ ಅಂತ ಹೇಳಿ ಇಲ್ಲಿ ಬಂದು ಪಿಜ್ಜಾ ಬರ್ಗರ್ ತಿಂತಿದ್ಯಲ್ಲೇ. ಅದನ್ನೆಲ್ಲ ತಿಂದ್ರೆ ನಿದ್ದೆ ಬರುತ್ತೆ ಕಣೆ. ಅದು ಚೀಸ್ ಅಲ್ಲಿರೋ ಮಜಾ ತಂಗಳ ಅನ್ನೋದಲ್ಲಿ ಸಿಗುತ್ತಾ? ಮೆಸೇಜ್ ಕಣೆ. ಏನ್ ಮೆಸೇಜ್? ಜೋಕಾ? ಯಾರಿಗೂ ಅರ್ಜೆಂಟ್ ಆಗಿ AB ನೆಗೆಟಿವ್ ಬ್ಲಡ್ ಬೇಕಂತೆ. ನಂದಂತೂ O ಪಾಸಿಟಿವ್ ಸದ್ಯ. ಬಟ್ ನಂದು AB ನೆಗೆಟಿವ್. ಅಂದ್ರೆ ಡೊನೇಟ್ ಮಾಡ್ಬೇಕು ಅಂತಿದ್ಯಾ? ಒಬ್ರು ಪ್ರಾಣ ಉಳಿಸಬಹುದು ಅಂದ್ರೆ ಏನಕ್ ಮಾಡ್ಬಾರ್ದು?
ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್ ಡಾಕ್ಟರ್. ಸರಿಯಾದ ಸಮಯಕ್ಕೆ ಬಂದು ಬ್ಲಡ್ ಡೊನೇಟ್ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದ್ರಿ ನೀವು. ಯಾಕೆಂದ್ರೆ ಬಹಳ ರೇರ್ ಬ್ಲಡ್ ಗ್ರೂಪ್ ಅದು, ಸಿಗೋದು ಬಹಳ ಕಷ್ಟ. ಡಾಕ್ಟರ್ ಫರ್ದರ್ ಏನಾದರೂ ಹೆಲ್ಪ್ ಬೇಕು ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 9980011118. ಓಕೆ ಆಯ್ತಮ್ಮ. ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಡಾಕ್ಟರ್. ಅಗೇನ್. ಬಾಯ್. 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 ನೀನ್ ಬ್ಲಡ್ ಕೊಟ್ಟಿಯಲ್ಲ ಆ ಪರ್ಸನು, ಅವ್ನ್ ವಿಷ ತಗೊಂಡು ಸೂಸೈಡ್ಗೆ ಅಟೆಂಪ್ಟ್ ಮಾಡಿದಾನಂತೆ. ಅವನನ್ನ ಯಾರೋ ಕೊಲೆ ಮಾಡಕ್ಕೂ ಟ್ರೈ ಮಾಡಿದಾರಂತೆ. ನಿನ್ಗೆ ಅವ್ನು ನೋಡಿದ್ರೆ ದೊಡ್ಡ ಕ್ರಿಮಿನಲ್ ತರ ಕಾಣಿಸಲ್ವಾ? ಅವ್ನು ಕ್ರಿಮಿನಲ್ ಆದ್ರೆ ಏನು, ಯಾರಾದ್ರೆ ಏನು, ಅವನಿಗೆ ಬ್ಲಡ್ ಬೇಕಾಗಿತ್ತು, ನಾನು ಮಾನವೀಯತೆಯಿಂದ ಕೊಟ್ಟಿದ್ದೀನಿ ಅಷ್ಟೇ. ಮಾತ್ರೆ ತಗೋ. ಕೊಡು. ಒಟ್ಟು 3 ಕೇಸು. ಹೌದು ಸರ್. ಏನ್ರಿ ಹೌದು? ಸ್ಲಮ್ ಅವರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಮನ್ಸ್ ಮಾಡಿದ್ರೆ ನಿಮ್ ಹುಡ್ಗೊಂದ್ ಒಂದೇ ಒಂದ್ ಮೂಳೆನೂ ಸಿಗೋದಿಲ್ಲ. ಹಲೋ, ನಾನು ಡಾಕ್ಟರ್ ರಾಮಕೃಷ್ಣ, ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀನಿ. ಏನ್ರಿ ವಿಷಯ? ಅದೇ ಅಮ್ನಿಷಿಯಲ್ ಇದ್ದ ಪೇಷಂಟ್ ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಸ್ಟೇಟ್ಮೆಂಟ್ ತಗೊಳ್ಳೋ ಹಾಗಿದ್ರೆ ಈಗ ಬರಬಹುದು. ರೀ ಡಾಕ್ಟ್ರೆ, ನಾನೇ ಯಾವ್ದೋ ಟೆನ್ಷನ್ ಇದ್ದೀನಿ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀವೇ ಒಂದ್ ಸ್ಟೇಟ್ಮೆಂಟ್ ತಗೊಂಡು ಅವ್ನ ಎಬ್ಬೆಟ್ ಓದ್ಸ್ ಕಳಿಸ್ರಿ. ಬನ್ನಿ. ಇದು ನಿಮ್ಮ ಜೇಬಲ್ಲಿದ್ದಂತಹ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಇದು ನಿಮ್ಮ ICICI ಬ್ಯಾಂಕ್ ನ ಕಾರ್ಡ್. ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇಲ್ದಿದ್ರೆ ಇದರ ನಂಬರ್ ಸಹಾಯದಿಂದ ನೀವು ಯಾರು ಅಂತ ಪತ್ತೆ ಮಾಡಬಹುದಾಗಿತ್ತು. ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಒಬ್ಬರನ್ನೇ ಕಳಿಸ್ಕೊಡೋದಕ್ಕೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ನೋ ವೇ. ಆಮೇಲೆ ನಿಮ್ಮನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದ್ದು ಒಬ್ರು ರಿಟೈರ್ಡ್ ಮಿಲಿಟರಿ ಆಫೀಸರ್, ಮೇಜರ್ ಚಂದ್ರಕಾಂತ್ ಅಂತ. ಅವರಿಂದ ಏನಾದ್ರೂ ನಿಮ್ ಬಗ್ಗೆ ವಿಷಯ ತಿಳಿಬಹುದು ಅಂತ ಟ್ರೈ ಮಾಡಿದ್ವಿ. ಏನು ಪ್ರಯೋಜನ ಆಗ್ಲಿಲ್ಲ. ಅಂದ್ಹಾಗೆ ಸರಿಯಾದ ಸಮಯಕ್ಕೆ ಆ ಹುಡುಗಿ ಬಂದು ನಿಮಗೆ ರಕ್ತ ಕೊಡದೆ ಹೋಗಿದ್ದಿದ್ರೆ ನಿಮ್ಮ ಜೀವ ಉಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಂಬರ್ ನಂಬರ ಕೊಡ್ತೇನೆ.